ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಚರ್ಚೆಗೆ ಡಿಕೆ ಶಿವಕುಮಾರ್ ಅವರು ಶಿಸ್ತಿನ ಉತ್ತರವನ್ನು ಕೊಟ್ಟಿದ್ದಾರೆ. ನಮ್ಮ ಪಕ್ಷದ ಎಲ್ಲರೂ ಶಿಸ್ತಿನ ಸಿಪಾಯಿಗಳು ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ರಾಜೀನಾಮೆ ಕೊಡ್ತಾರಾ ಅನ್ನುವ ಬಗ್ಗೆ ಸಿಎಂಗೆ ಪ್ರಶ್ನೆಯನ್ನ ಮಾಡಲಾಗಿತ್ತು. ಇದಕ್ಕೆ ಶಿಸ್ತಿನ ಬಗ್ಗೆ ಉಲ್ಲೇಖಿಸಿ ಪರೋಕ್ಷ ಸಂದೇಶವನ್ನ ಡಿಕೆಶಿ ಕೊಟ್ರಾ ಅನ್ನೋದು ಸದ್ಯದ ಪ್ರಶ್ನೆ. ಪರೋಕ್ಷವಾಗಿ ರಾಜೀನಾಮೆ ನೀಡೋದು ಸತ್ಯ ಅಂತೇಳಿ ಹೇಳಿದ್ರ ಡಿಕೆ ಶಿವಕುಮಾರ್. ಯಾಕೆಂದರೆ ಸಾಮಾನ್ಯವಾಗಿ ಏನು ಅಧಿಕಾರ ಬದಲಾವಣೆಯ ಚರ್ಚೆ ನಡೀತಾ ಇತ್ತಲ್ಲ, ಮುಖ್ಯಮಂತ್ರಿ ಅಧಿಕಾರ ಬದಲಾವಣೆ ಸಿದ್ದರಾಮಯ್ಯನವರಿಂದ ಡಿಕೆಶಿ ಅವರಿಗೆ ಹಸ್ತಾಂತರವಾಗಿದ್ದು, ಆಗಿನಿಂದಲೂ ಇದನ್ನು ಕೇಳ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ಬಾರಿಯೂ ಹೇಳೋದು ನಾವು ಪಕ್ಷದ ಶಿಸ್ತಿನ ಸಿಪಾಯಿಗಳು, ನಮಗೆ ಕೊಟ್ಟ ಜವಾಬ್ದಾರಿಯನ್ನು ನಾವು ನಿರ್ವಹಿಸ್ತೇವೆ, ನಮಗೆ ಹೈಕಮಾಂಡ್ ಏನು ಹೇಳಿದ್ರೆ ಅದನ್ನು ಮಾಡ್ತೇವೆ ಅನ್ನೋದು ಅದೇ ರೀತಿಯ ಉತ್ತರವನ್ನು ಈಗ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ನಮ್ಮ ಪಕ್ಷದಲ್ಲಿ ಯಾರು ಮಂತ್ರಿ ಇರ್ಬೋದು, ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಆಲ್ ದೋಸ್ ಹೂ ಆರ್ ಇನ್ ದಿ ಪಾರ್ಟಿ, ಐದರ್ ಇಸ್ ಅ ವರ್ಕರ್ ಆರ್ MLA ಆರ್ ಎ ಮಿನಿಸ್ಟರ್, all of them are very disciplined soldier of the party. That is what I can tell. ನಮ್ಮ ಪಕ್ಷದಲ್ಲಿ ಯಾರು ಮಂತ್ರಿ ಇರ್ಬೋದು, ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಆಲ್ ದೋಸ್ ಹೂ ಆರ್ ಇನ್ ದಿ ಪಾರ್ಟಿ, ಐದರ್ ಇಸ್ ಅ ವರ್ಕರ್ ಆರ್ MLA ಆರ್ ಎ ಮಿನಿಸ್ಟರ್, all of them are very disciplined soldier of the party. That is what I can tell. ನಮ್ಮ ಪಕ್ಷದಲ್ಲಿ ಇರುವ ಯಾರೇ ಆಗಲಿ, ಅದು ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ನಾಯಕರುಗಳಾಗಿರ್ಬೋದು, ಸಾಮಾನ್ಯ ಕಾರ್ಯಕರ್ತನೇ ಆಗಿರ್ಬೋದು, ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು ಅನ್ನುವ ಉತ್ತರವನ್ನು ಡಿಕೆ ಶಿವಕುಮಾರ್ ಅವರು, ಮಾಧ್ಯಮದವರು, ಸಚಿವ ಬಿ ನಾಗೇಂದ್ರ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ, ಅದರ ಬಗ್ಗೆ ಚರ್ಚೆ ಆಗಿದೆಯಾ ಅಂತ ಪ್ರಶ್ನೆ ಕೇಳಿದಾಗ ಕೊಟ್ಟಿರುವಂತಹ ಉತ್ತರ. ಈ ಮೂಲಕ ಪರೋಕ್ಷವಾಗಿ ಸಂದೇಶವನ್ನೇನಾದರೂ ರವಾನೆ ಮಾಡಿದ್ರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನೋದು ಸದ್ಯದ ಪ್ರಶ್ನೆ. ಅಂದರೆ ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅನ್ನುವ ಪರೋಕ್ಷ ಸಂದೇಶವಾ ಇದು? ಈ ಶಿಸ್ತಿನ ಸೀಕ್ರೆಟ್ ಏನು? ಶಿಸ್ತಿನ ಮಾತನ್ನು ಯಾಕೆ ಹೇಳಿದ್ರು? ಅಂದರೆ ಹೈಕಮಾಂಡ್ ಏನೇ ಹೇಳಿದ್ರು ಅದನ್ನು ಕೇಳ್ತಾರೆ ಅನ್ನುವ ಸಂದೇಶವನ್ನು ಕೊಟ್ಟಿರೋದ್ರಿಂದ, ಹಾಗಿದ್ರೆ ಹೈಕಮಾಂಡ್ ಏನಾದರೂ ರಾಜೀನಾಮೆಯ ಸಂದೇಶವನ್ನು ಕೊಟ್ಟಿದೆಯಾ ನಾಗೇಂದ್ರ ಅವ್ರಿಗೆ? ಏಕೆಂದರೆ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೋಸ್ಕರ ಸಾಕಷ್ಟು ಹೋರಾಟಗಳೇ ನಡೀತಾ ಇದೆ. ವಿರೋಧ ಪಕ್ಷಗಳಿಂದ ಪ್ರತಿಭಟನೆಗಳು ನಡೀತಾ ಇದೆ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ನಡೀತಾ ಇದೆ ಹೆಚ್ಚು ಕಡಿಮೆ ಆ ಪ್ರತಿಭಟನೆ. ಇಲ್ಲಿ ಮೈಸೂರಿನಿಂದ ಹಿಡಿದು ಬೆಳಗಾವಿಯವರೆಗೂ ಕೂಡ, ಮಂಗಳೂರಲ್ಲೂ ಬೇರೆ ಬೇರೆ ಕಡೆಗಳಲ್ಲಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಾಕಷ್ಟು ಪ್ರತಿಭಟನೆಯನ್ನು BJP ಮಾಡ್ಕೊಳ್ತಾನೆ ಬಂದಿದೆ. ಸದನದಲ್ಲಿ ಪ್ರತಿಭಟನೆಯನ್ನು ಮಾಡ್ತು, ರಾಜೀನಾಮೆಯನ್ನು ಕೊಡಬೇಕು ನಾಗೇಂದ್ರ ಅವರು ಅಂಥೇಳಿ. ಆ ಸಂದರ್ಭದಲ್ಲಿ ಬಂದು ಒಂದು ಮಾಧ್ಯಮಗೋಷ್ಠಿಯನ್ನು ನಡೆಸಿದಂತಹ ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಡೋದಿಲ್ಲ ಅಂತಲೂ ಹೇಳಿದರು. ನನ್ನ ವಿರುದ್ಧ ಇರೋದು ಕೇವಲ ಆರೋಪ ಅಷ್ಟೇ, ನಾನು ಅಪರಾಧಿ ಅಂಥೇಳಿ ಸಾಬೀತಾಗಿಲ್ಲ. ಅಷ್ಟೇ ಅಲ್ಲ, ನಾನು ಏನು ತಪ್ಪೇ ಮಾಡಿಲ್ಲ, ನಾನು ತಪ್ಪು ಮಾಡದೇನೆ ಯಾಕೆ ರಾಜೀನಾಮೆಯನ್ನು ಕೊಡಬೇಕು ಅಂಥೇಳಿ ಪ್ರಶ್ನೆಯನ್ನು ಕೂಡ ಮಾಡಿದರು. ನಾನು ರಾಜೀನಾಮೆಯನ್ನು ಕೊಡೋದಿಲ್ಲ ಅಂತ ಹೇಳಿದರು. ನನ್ನ ರಾಜೀನಾಮೆ ಕೇಳೋದಾದರೆ ಮೊದಲು ಅವರ ಪಕ್ಷಗಳಲ್ಲಿದ್ದಾರಲ್ಲ ಎಷ್ಟೋ ಜನರ ಮೇಲೆ ಕೇಸ್ಗಳಿದಾವಲ್ಲ, ಅವ್ರುಗಳಿಂದನೂ ರಾಜೀನಾಮೆ ಕೊಡಿಸಿ ಅಂತ ಹೇಳಿದರು. ಇಷ್ಟೆಲ್ಲ ಬೆಳವಣಿಗೆಗಳ ನಂತರ BJP ಪಾದಯಾತ್ರೆಗೆ ಪ್ಲಾನ್ ಮಾಡಿಕೊಂಡಾಗ ಈಗ ಮತ್ತೆ ರಾಜೀನಾಮೆಯನ್ನು ಕೊಡ್ತಾರೆ ನಾಗೇಂದ್ರ ಅನ್ನೋ ಚರ್ಚೆಗಳು ನಡೀತಾ ಇದೆ. ನಮ್ಮ ಪ್ರತಿನಿಧಿ ಹರೀಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತಾರೆ, ಇದರ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿದ್ದಾರೆ ಅಂತ ಹೇಳಿ ಚರ್ಚೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಬಂದು ಪಕ್ಷದ ಶಿಸ್ತಿನ ಸಿಪಾಯಿಗಳು ಎಲ್ಲರೂ ಕೂಡ ಅಂತ ಹೇಳುವ ಮೂಲಕ, ಹೌದು ಈಗೇನು ಚರ್ಚೆ ನಡೀತಾ ಇದೆ ಇದಕ್ಕೆ ಪುಷ್ಟಿ ಕೊಡುವ ರೀತಿಯಲ್ಲಿದೆ. ಹೌದು, ರಾಜೀನಾಮೆಯನ್ನು ಕೊಡ್ತಾರೆ ಎನ್ನುವ ಚರ್ಚೆ ಇನ್ನಷ್ಟು ಜೋರಾಗೋ ರೀತಿಯಲ್ಲಿದೆ. ಹರೀಶ್,
ನವೀನ್, ಬಹಳ ಮುಖ್ಯವಾಗಿರುವಂಥದ್ದು ಸಚಿವ ನಾಗೇಂದ್ರ ಅವರು ರಾಜೀನಾಮೆ ನೀಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ಈಗ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅದೆಲ್ಲವೂ ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಪುಷ್ಟೀಕರಿಸುವಂತೆ ಕೂಡ ಇದೆ. ಸಿಎಂ ಡಿ ಕೆ ಶಿವಕುಮಾರ್ ಅವರು ಈ ಕೆಲವೇ ಕ್ಷಣಗಳ ಹಿಂದಷ್ಟೇ ಒಂದು ಮಾತನ್ನು ಹೇಳಿದ್ರು. ನಾಗೇಂದ್ರ ಅವರ ರಾಜೀನಾಮೆ ವಿಚಾರ ಪ್ರಶ್ನೆ ಎದುರಾಗ್ತಿದ್ದಂತೆ ನಮ್ಮ ಪಕ್ಷದಲ್ಲಿ ಯಾರ್ಯಾರಿದ್ದಾರೋ ಎಲ್ಲರೂ ಕೂಡ ಶಿಸ್ತಿನ ಸಿಪಾಯಿಗಳು, ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ಕಾರ್ಯಕರ್ತರು ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು ಅನ್ನುವಂತ ಹೇಳುವ ಮೂಲಕ ಪರೋಕ್ಷವಾಗಿ ರಾಜೀನಾಮೆ ಕೊಡ್ತಾರೆ, ತೆಗೆದುಕೊಳ್ತೀವಿ ಅನ್ನುವಂತ ಸಂದೇಶವನ್ನು ಕೊಡುವಂತ ಒಂದು ಪ್ರಯತ್ನ ಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾಡಿದಂತೆ ಕಾಣಿಸ್ತಾ ಇದೆ. ಅಂದ್ರೆ ಪಕ್ಷದ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿದ್ದಾರೆ ಅನ್ನುವಂತ ಸಂದೇಶವನ್ನು ಕೊಡುವಂತ ಪ್ರಯತ್ನ ಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಸೊ ಹಾಗಾಗಿ ನಾಗೇಂದ್ರ ಅವರು ಬಹುತೇಕ ಕೂಡ ಒಂದೆರಡು ಮೂರು ದಿನಗಳಲ್ಲಿ ರಾಜೀನಾಮೆ ಕೊಡೋದು ನಿಶ್ಚಿತ ಆದಂತೆ ಕಾಣಿಸ್ತಾ ಇದೆ. ಸೊ ಇವತ್ತು ಬೆಳಗ್ಗೆ ಅಷ್ಟೇ ದೂರವಾಣಿ ಕರೆ ಮಾಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಜೊತೆ ನಾಗೇಂದ್ರ ಅವರು ಚರ್ಚೆ ನಡೆಸಿದ್ರು ಅಂತ ಹೇಳಲಾಗ್ತಿದೆ. ಆ ಒಂದು ಸಂದರ್ಭದಲ್ಲಿ ರಾಜೀನಾಮೆಯ ಕುರಿತಾಗಿ ಒಂದಷ್ಟು ಚರ್ಚೆ ಆಗಿದೆ ಅನ್ನುವಂಥದ್ದು ಕೂಡ ಮಾಹಿತಿ ಲಭ್ಯ ಆಗ್ತದೆ. ಇದೆಲ್ಲವೂ ಕೂಡ ಖುದ್ದು ಸಿಎಂ ಕಚೇರಿ ಮೂಲಗಳಿಂದ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಅಂದ್ರೆ ನಾಗೇಂದ್ರ ಅವರು ಕೂಡ ನನ್ನ ಮೇಲೆ ಗುರುತರ ಆರೋಪಗಳಿಲ್ಲ, ಆರೋಪ ಅಷ್ಟೇ ಇರುವಂಥದ್ದು, ನಾನು ಅಪರಾಧಿ ಅಲ್ಲ, ಆದರೂ ಕೂಡ ನನ್ನನ್ನು ಟಾರ್ಗೆಟ್ ಮಾಡಲಾಗ್ತಿದೆ. ಸೊ ಬಿಜೆಪಿಯ ರಾಷ್ಟ್ರೀಯ ನಾಯಕರ ವಿರುದ್ಧ ಸಾಕಷ್ಟು ಆರೋಪಗಳಿದ್ದಾವೆ. ಜೊತೆಗೆ ಸಚಿವರಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಬಿಜೆಪಿಯ ಸರ್ಕಾರಗಳಲ್ಲಿ ಇರ್ತಕ್ಕಂಥವ್ರಾಗಿರ್ಬೋದು, ಅವರೆಲ್ಲರ ವಿರುದ್ಧ ಸಾಕಷ್ಟು ಗುರುತರ ಆರೋಪಗಳಿದ್ದಾವೆ. ಆದರೆ ನನ್ನ ವಿರುದ್ಧ ಇರುವಂಥದ್ದು ಆರೋಪ ಅಷ್ಟೇ, ಅಪರಾಧಿ ಅಲ್ಲ ಅನ್ನುವಂಥ ಮಾತನ್ನ ಪದೇ ಪದೇ ಪ್ರಸ್ತಾಪ ಮಾಡುವಂಥ ಒಂದು ಪ್ರಯತ್ನ ಕೂಡ ನಾಗೇಂದ್ರ ಅವರು ಮಾಡಿದ್ದಾರೆ. ಸದನದಲ್ಲೂ ಕೂಡ, ಉಭಯ ಸದನಗಳಲ್ಲೂ ಕೂಡ ಇದೇ ವಿಚಾರವನ್ನ ನಾಗೇಂದ್ರ ಅವರಿಂದ ಹೇಳುವಂತ ಒಂದು ಪ್ರಯತ್ನ ಆಗಿತ್ತು. ಖುದ್ದು ಕಾಂಗ್ರೆಸ್ ನಾಯಕರು ಕೂಡ ಇದೇ ವಿಚಾರವನ್ನು ಹೇಳಿದ್ರು. ಸೊ ಬಿಜೆಪಿಯ ಮುಖ್ಯಮಂತ್ರಿಗಳಾಗಿರ್ಬೋದು, ಸಚಿವರಾಗಿರ್ಬೋದು, ಅವ್ರ ವಿರುದ್ಧ ಎಷ್ಟು ಆರೋಪಗಳಿಲ್ಲ ಅನ್ನುವಂತ ವಿಚಾರವನ್ನ ಸದನದಲ್ಲಿ ಪ್ರಸ್ತಾಪ ಮಾಡಿದ್ರು. 8 ದಿನಗಳ ಕಾಲ ಆರಂಭದಿಂದಲೂ ಕೂಡ ಬಿಜೆಪಿ ಮತ್ತೆ ಜೆಡಿಎಸ್ ಪ್ರತಿಭಟನೆ ನಡೆಸಿದ್ರು. ಸೊ ಒಂದು ಸೆಪ್ಟೆಂಬರ್ 1ನೇ ತಾರೀಕಿಂದ 10 ದಿನಗಳ ಕಾಲ ರಾಯಚೂರಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ನಡೆಸೋದಕ್ಕೂ ಕೂಡ ಈಗ ತೀರ್ಮಾನ ಮಾಡ್ತಿದ್ದಾರೆ. ಹಾಗಾಗಿ ಈ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ನಾಗೇಂದ್ರ ಅವರ ರಾಜೀನಾಮೆ ಪಡೆಯುವಂತ ನಿಟ್ಟಿನಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಆಸಕ್ತಿ ತೋರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನವೀನ್, ಹರೀಶ್, ಬಿಜೆಪಿಯ ಪಾದಯಾತ್ರೆಯ ಪ್ಲಾನ್ ಏನಿದೆ ಅದು ಈಗ ಮಾಡಿದ್ದಂತಹ ಪ್ಲಾನ್ ಅಲ್ಲ. ದಿನಾಂಕ ಈಗ ಘೋಷಣೆ ಆಗಿದೆ, ಆದರೆ ಅಧಿವೇಶನಕ್ಕೂ ಮೊದಲೇನೆ ನಾವು ಪಾದಯಾತ್ರೆಯನ್ನು ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಅಷ್ಟೇ ಅಲ್ಲ, ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಾ ಇತ್ತು. ಅಧಿವೇಶನದ ಸಂದರ್ಭದಲ್ಲಿನೇ ನಾಗೇಂದ್ರ ಅವರೇ ಬಂದು ಒಂದು ಮಾಧ್ಯಮಗೋಷ್ಠಿಯನ್ನು ನಡೆಸಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಆ ಸಂದರ್ಭದಲ್ಲೂ ಹೇಳ್ತಾರೆ ಅವರು, ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನ ಕೊಡೋದಿಲ್ಲ, ಬಿಜೆಪಿಯಲ್ಲೂ ಅಂಥವ್ರು ಇದಾರಲ್ವಾ, ಅವ್ರ ಹತ್ರ ಮೊದಲು ರಾಜೀನಾಮೆ ಕೊಡಿಸ್ಲಿ, ಆಮೇಲೆ ಬಂದು ನನ್ನನ್ನು ಕೇಳಲಿ ಅಂಥೇಳಿ ಅವರೊಂದು ಸವಾಲನ್ನು ಕೂಡ ಹಾಕಿದ್ರು. ಇಷ್ಟೆಲ್ಲ ಆದ ನಂತರ ಈಗ ದಿಢೀರ್ ಅಂತೇಳಿ ಮತ್ತೆ ರಾಜೀನಾಮೆ ಕೊಡೋದಕ್ಕೆ ಕಾರಣ ಏನಾಯ್ತು? ಕೇವಲ ಬಿಜೆಪಿ ಪಾದಯಾತ್ರೆ ಮಾಡ್ತಾ ಇದೆ ಅನ್ನೋದೊಂದೇ ಕಾರಣ ಆಯ್ತಾ? ನವೀನ್, ಈಗಾಗಲೇ ಕೂಡ ಒಂದು ಮೇಲ್ಮನೆ ಮತ್ತೆ ಕೆಳಮನೆ, ಸೊ ಅಧಿವೇಶನದಲ್ಲಿ ಬಿಜೆಪಿ ಪ್ರತಿಭಟನೆಯನ್ನು ನಿರಂತರವಾಗಿ ಮಾಡಿತ್ತು. ಅದು ಸದನದ ಒಳಗೆ ನಿರಂತರವಾಗಿ ರಾಜೀನಾಮೆಗೆ ಬಿಗಿಪಟ್ಟ ನೀಡಿದ್ದು ಪ್ರತಿಭಟನೆ ಮಾಡಿದ್ರು. ಒಂದು ಹಂತದಲ್ಲಿ ನಾಗೇಂದ್ರ ಅವರು ಖುದ್ದು ಸ್ಪಷ್ಟೀಕರಣ ಕೊಡುವಂತ ಒಂದು ಪ್ರಯತ್ನ ಮಾಡಿದ್ರು. ಅಂದ್ರೆ ತನ್ನ ವಿರುದ್ಧ ಯಾವುದೇ ರೀತಿಯಲ್ಲೂ ಕೂಡ ಆರೋಪ ಅಷ್ಟೇ, ನಾನು ಅಪರಾಧಿ ಅಲ್ಲ, ಇನ್ನೂ ಕೂಡ ನನ್ನ ಈಗ ಕೋರ್ಟ್ ಹಂತದಲ್ಲಿದೆ, ಹಾಗಾಗಿ ನನ್ನ ವಿರುದ್ಧ ಇದು ಷಡ್ಯಂತ್ರ ಅಷ್ಟೇ, ಇದು ನಾನು ಕೂಡ ಪರಿಶಿಷ್ಟ ಪಂಗಡದ ಸಚಿವನಾಗಿದ್ದೇನೆ, ನನ್ನ ಏಳಿಗೆಯನ್ನು ಸಹಿಸಕ್ಕಾಗ್ತಿಲ್ಲ, ಹಾಗಾಗಿ ರಾಜೀನಾಮೆ ಪಡೆಯಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಪಕ್ಷಗಳು ಸಂಚಲನ ರೂಪಿಸಿವೆ ಅನ್ನುವಂಥ ಮಾತನ್ನ ಸ್ವತಃ ನಾಗೇಂದ್ರ ಅವರು ಹೇಳಿದ್ರು. ಆದ್ರೂ ಕೂಡ ಪ್ರತಿಪಕ್ಷಗಳು ನಿರಂತರವಾಗಿ 8 ದಿನಗಳ ಕಾಲ ಪ್ರತಿಭಟನೆಯನ್ನು ಮಾಡಿದ್ರು. ಇದೀಗ ಸದನದವರೆಗೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಅಂದ್ರೆ ಪಾದಯಾತ್ರೆಯನ್ನು ಮಾಡೋದಕ್ಕೆ ಕೂಡ ಈ ಸಿದ್ಧತೆ ನಡೆಸಿದ್ದಾರೆ. 170 ಕಿಲೋಮೀಟರ್ ನಿರಂತರವಾಗಿ ರಾಯಚೂರಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಮಾಡೋದಕ್ಕೆ ಈಗ ಮುಂದಾಗಿದ್ದಾರೆ. ಸೊ ಹಾಗಾಗಿ ಇದು ಒಂದು ರೀತಿಯಲ್ಲಿ ಕೂಡ ಪಕ್ಷಕ್ಕೆ ಇದು ಸುಮರ್ಸ ಆಗುತ್ತೆ, ಮುಜುಗರ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗ್ತಿದೆ. ಪಕ್ಷದ ಹಿರಿಯ ನಾಯಕರು ಕೂಡ ಇದು ಉಸಾಬರಿಯನ್ನ ಮೈ ಮೇಲೆ ಎಳ್ಕೊಂಡಂತಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತದೆ. ಈ ಹಿನ್ನೆಲೆಯಲ್ಲಿ ನೋಡಿದರೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳೋದಕ್ಕೂ ಮೊದಲೇ ರಾಜೀನಾಮೆಯನ್ನು ಪಡ್ಕೊಳ್ತಾರೆ ಅನ್ನುವಂಥ ಚರ್ಚೆಗಳಾಗ್ತಿದ್ದಾವೆ. ಅದೆಲ್ಲದಕ್ಕಿಂತಲೂ ಬಿಜೆಪಿಯ ಪಾದಯಾತ್ರೆಗೂ ಮೊದಲು ನಾಗೇಂದ್ರ ಅವರು ರಾಜೀನಾಮೆ ಪಡ್ಕೊಳ್ತಾರೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಈ ನಿಟ್ಟಿನಲ್ಲಿ ಒಲವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತದೆ. ಅಂತಿಮವಾಗಿ ಒಂದು 2-3 ದಿನಗಳಲ್ಲಿ ನಾಗೇಂದ್ರ ಅವರು ರಾಜೀನಾಮೆ ಪಡ್ಕೊಳ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತದೆ. ಆದ್ರೆ ಇದುವರೆಗೂ ಕೂಡ ನಾಗೇಂದ್ರ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಅಧಿವೇಶನದ ಸಂದರ್ಭದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಸ್ಪಷ್ಟನೆ ಕೊಟ್ಟಿದ್ರು. ಆದ್ರೆ ಈಗ ರಾಜೀನಾಮೆ ಚರ್ಚೆಗಳು ವ್ಯಕ್ತ ಆಗ್ತಿರುವಂತ ಬೆನ್ನಲ್ಲೇ ಇದುವರೆಗೂ ಕೂಡ ನಾಗೇಂದ್ರ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಇನ್ನು ಮುಂದೆ ಅವರು ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನುವಂಥದ್ದು ಕುತೂಹಲ ಮೂಡಿಸಿದೆ. ನವೀನ್, ಹರೀಶ್, ಹಾಗೆ ಸಂಪರ್ಕದಲ್ಲಿರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.